ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎನ್ಕೆಆರ್ ಟಿವಿ ಕನ್ನಡ. ನಾನು ಸುರಭಿ ರಾಜೇಂದ್ರ. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಿದ್ದರಾಮಯ್ಯಗೆ ಮುಡಾ ಟೆನ್ಷನ್, ಸಚಿವರಿಗೆ ಕುರ್ಚಿ ಟೆನ್ಷನ್. ಸಿಎಂ ರೇಸ್ನಲ್ಲಿ ಡಿಕೆಶಿಯನ್ನೇ ಮೀರಿಸಿದ್ರ ಹಿರಿಯ ಸಚಿವರು. ಡಿಕೆ ಶಿವಕುಮಾರ್ ವಾರ್ನಿಂಗ್ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ. ಹಗಲು ರಾತ್ರಿ ರಸ್ತೆ ಗುಂಡಿ ಮುಚ್ಚುತ್ತಿರುವ ಅಧಿಕಾರಿಗಳು. ಬೆಂಗಳೂರು ಗುಂಡಿ ಮುಕ್ತ ಮಾಡಲು ಬಿಬಿಎಂಪಿ ಸರ್ಕಸ್. ಹೊಸ ಟೋಲ್ ಪದ್ಧತಿ ಜಾರಿಗೆ ಮುಂದಾದ ಕೇಂದ್ರ. ಇನ್ಮುಂದೆ ಸ್ಯಾಟಲೈಟ್ ಆಧಾರಿತ ಎಲೆಕ್ಟ್ರಾನಿಕಲ್ ಟೋಲ್. ಪ್ರಯಾಣದ ಅನುಗುಣವಾಗಿ ಶುಲ್ಕ ಪಾವತಿ. ಬಗೆದೆಷ್ಟೋ ಬಯಲಾಗ್ತಿದೆ ಮುಡಾ ಅಕ್ರಮ. ಮುಡಾ ಕೇಸ್ಗೆ ಲೋಕಾಯುಕ್ತ ಎಂಟ್ರಿ. 18 ಅಧಿಕಾರಿಗಳಿಗೆ ಲೋಕ ನೋಟಿಸ್. ಸಿದ್ದರಾಮಯ್ಯಗೆ ಮುಡಾ ಟೆನ್ಷನ್, ಸಚಿವರಿಗೆ ಕುರ್ಚಿ ಟೆನ್ಷನ್. ಸೆಪ್ಟೆಂಬರ್ 12ಕ್ಕೆ ಹೈಕೋರ್ಟ್ನಲ್ಲಿ ಸಿದ್ದು ಭವಿಷ್ಯ. ಈ ಕುರಿತು ಒಂದು ಅಪ್ಡೇಟ್. ಸಿದ್ದರಾಮಯ್ಯಗೆ ಮುಡಾ ಟೆನ್ಷನ್, ಸಚಿವರಿಗೆ ಕುರ್ಚಿ ಟೆನ್ಷನ್. ಸೆಪ್ಟೆಂಬರ್ 12ಕ್ಕೆ ಹೈಕೋರ್ಟ್ನಲ್ಲಿ ಸಿದ್ದು ಭವಿಷ್ಯ. ತೀರ್ಪು ವ್ಯತಿರಿಕ್ತವಾದರೆ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕವಾಗುತ್ತಾ? ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿಗಾಗಿ ನಾನಾ ನೀನಾ ಫೈಟ್. ದೆಹಲಿಯಲ್ಲಿ ಸಿಎಂ ಸ್ಥಾನಕ್ಕೆ ಸಚಿವರುಗಳಿಂದ ಲಾಬಿ. ಸಿಎಂ ರೇಸ್ನಲ್ಲಿ ಡಿಕೆಶಿಯನ್ನೇ ಮೀರಿಸಿದ್ರ ಹಿರಿಯ ಸಚಿವರು. ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮ ಕುರಿತ ವಿಚಾರಣೆಯನ್ನು ಸೆಪ್ಟೆಂಬರ್ 12ಕ್ಕೆ ಮುಗಿಸುವುದಾಗಿ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ವ್ಯಾಪಕ ಚರ್ಚೆ ನಡೆಯುತ್ತಿತ್ತು. ರಾಜ್ಯದಲ್ಲಿ ಇದೀಗ 16 ಮುಖ್ಯಮಂತ್ರಿಗಳು ಹುಟ್ಟಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಚರ್ಚೆ ನಡೆಯುತ್ತಲೇ ಇದೆ. ಈವರೆಗೆ ನಡೆಯುತ್ತಿದ್ದ ಚರ್ಚೆ ಈಗ ಬಹಿರಂಗವಾಗಿಯೇ ನಡೆಯುತ್ತಿದೆ. ಒಳಗೆ ನಾವು ಸಿದ್ದರಾಮಯ್ಯ ಪರವಾಗಿದ್ದೇವೆ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂದು ಸಚಿವರು, ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದರು. ತೆರೆಮರೆಯಲ್ಲಿ ಸಿಎಂ ಬದಲಾವಣೆ ಕುರಿತು ಚರ್ಚೆ ವ್ಯಾಪಕವಾಗಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ 16 ಮುಖ್ಯಮಂತ್ರಿಗಳು ಹುಟ್ಟಿಕೊಂಡಿದ್ದಾರೆ ಎಂದು ಬಿಜೆಪಿ ನಾಯಕರು ವ್ಯಂಗ್ಯವನ್ನಾಡಿದ್ದಾರೆ. ಮುಡಾ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜ್ಯ ಸರ್ಕಾರ ಮುಳುಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮವಾಗಲಿದೆ. ರಾಜ್ಯ ಸರ್ಕಾರ ತನ್ನ ತಪ್ಪಿನಿಂದಲೇ ಪತನಗೊಳ್ಳಲಿದೆ. ನಾವು ಆಪರೇಷನ್ ಕಮಲ ಮಾಡುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಶಾಸಕರು, ಸಚಿವರೇ ಒಬ್ಬರಿಗೊಬ್ಬರು ಕಾಲು ಎಳೆದುಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ. ಬೆಂಗಳೂರಿನ ಎಲ್ಲಾ ರಸ್ತೆ ಗುಂಡಿ ಮುಚ್ಚುವಂತೆ ಡಿಸಿಎಂ ಡಿಕೆಶಿ ಡೆಡ್ ಲೈನ್. ಡಿಕೆ ಶಿವಕುಮಾರ್ ವಾರ್ನಿಂಗ್ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ. ಈ ಕುರಿತು ಒಂದು ಅಪ್ಡೇಟ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಗುಂಡಿ ಮುಚ್ಚಲು ಈಗಾಗಲೇ ಡೆಡ್ ಲೈನ್ ನೀಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ವಾರ್ನಿಂಗ್ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಹಗಲು ರಾತ್ರಿ ಎನ್ನದೆ ರಸ್ತೆ ಗುಂಡಿ ಮುಚ್ಚುತ್ತಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಬೆಂಗಳೂರು ಗುಂಡಿ ಮುಕ್ತ ಮಾಡಲು ಬಿಬಿಎಂಪಿ ಸರ್ಕಸ್ ನಡೆಸುತ್ತಿದೆ. ಡಿಸಿಎಂ ವಾರ್ನಿಂಗ್ ಬೆನ್ನಲ್ಲೇ ಕಮಿಷನರ್ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಇನ್ನು ಈಗಾಗಲೇ 2 ದಿನಗಳಿಂದ ಗುಂಡಿ ಮುಚ್ಚುತ್ತಿದ್ದಾರೆ ಪಾಲಿಕೆ ಅಧಿಕಾರಿಗಳು.
ಹೆಬ್ಬಾಳ ಕೇಳ್ಗಳಿಂದ ಹಿಡಿದು ವೀರಣ್ಣನಪಾಳ್ಯ ಮತ್ತು KR ಪುರಂವರೆಗೂ ನಮಗೆ ಮೇಜರ್ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ 2-3 ಕಾರಣಗಳು ಇವೆ. ಇಲ್ಲಿ ಅದನ್ನು ಕೇರಳ ಒಂದು ಭಾಗ BDAಗೆ ಬರುತ್ತೆ, ಒಂದು ಭಾಗ ನ್ಯಾಷನಲ್ ಹೈವೇಗೆ ಬರುತ್ತದೆ. ಇದಕ್ಕಾಗಿ ನಾವು ಅದರಲ್ಲಿ ಗಮನ ಕೊಡ್ತಾ ಇರಲಿಲ್ಲ. ಈಗ BDA ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥ ನೀರಿನ ಸಮಸ್ಯೆ ಏನಾಗ್ತದೆ, ಇದು ತಗ್ಗು ಪ್ರದೇಶದ ಇಲ್ಲಿ ಎಲ್ಲ ಕಡೆಯಿಂದ ನೀರು ಬರೋದು ಇಲ್ಲಿನೇ ನಿಂತುಬಿಡುತ್ತೆ ಮುಂದೆ. ಹೀಗಾಗಿ ಅಲ್ಲಿಂದ ನಾವು ಒಂದು ಡ್ರೈನ್ ಪೈಪ್ ಇತ್ತು, ಅದು BMRCL ಕೆಲಸ ಮಾಡುವಾಗ ಸ್ವಲ್ಪ ಪಂಕ್ಚರ್ ಆಗಿತ್ತು. ಅದು ಎಲ್ಲ ಅವರು ಪರ್ಯಾಯದಾರಿ ಮಾಡಿಕೊಂಡು ಈಗ ಮಾಡಿದ್ದಾರೆ. ಇಲ್ಲಿ ನಮ್ಮ ಹೆಬ್ಬಾಳ ಕೇಳ್ಗಳಿಂದ ಹಿಡಿದು ವೀರಣ್ಣನಪಾಳ್ಯ ಮತ್ತು KR ಪುರಂವರೆಗೂ ನಮಗೆ ಮೇಜರ್ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ 2-3 ಕಾರಣಗಳು ಇವೆ. ಇಲ್ಲಿ ಅದನ್ನು ಕೇರಳ ಒಂದು ಭಾಗ BDAಗೆ ಬರುತ್ತೆ, ಒಂದು ಭಾಗ ನ್ಯಾಷನಲ್ ಹೈವೇಗೆ ಬರುತ್ತದೆ. ಇದಕ್ಕಾಗಿ ನಾವು ಅದರಲ್ಲಿ ಗಮನ ಕೊಡ್ತಾ ಇರಲಿಲ್ಲ. ಈಗ BDA ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥ ನೀರಿನ ಸಮಸ್ಯೆ ಏನಾಗ್ತದೆ, ಇದು ತಗ್ಗು ಪ್ರದೇಶದ ಇಲ್ಲಿ ಎಲ್ಲ ಕಡೆಯಿಂದ ನೀರು ಬರೋದು ಇಲ್ಲಿನೇ ನಿಂತುಬಿಡುತ್ತೆ ಮುಂದೆ. ಹೀಗಾಗಿ ಅಲ್ಲಿಂದ ನಾವು ಒಂದು ಡ್ರೈನ್ ಪೈಪ್ ಇತ್ತು, ಅದು BMRCL ಕೆಲಸ ಮಾಡುವಾಗ ಸ್ವಲ್ಪ ಪಂಕ್ಚರ್ ಆಗಿತ್ತು. ಅದು ಎಲ್ಲ ಅವರು ಪರ್ಯಾಯದಾರಿ ಮಾಡಿಕೊಂಡು ಈಗ ಮಾಡಿದ್ದಾರೆ. ಇಲ್ಲಿ ಇನ್ಮುಂದೆ ಸ್ಯಾಟಲೈಟ್ ಆಧಾರಿತ ಎಲೆಕ್ಟ್ರಿಕಲ್ ಟೋಲ್, ಗ್ಲೋಬಲ್ ನಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಟೋಲ್, ಈ ಕುರಿತು ಒಂದು ಅಪ್ಡೇಟ್. ಇನ್ಮುಂದೆ ಸ್ಯಾಟಲೈಟ್ ಆಧಾರಿತ ಎಲೆಕ್ಟ್ರಿಕಲ್ ಟೋಲ್, ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಟೋಲ್, ಹೊಸ ಟೋಲ್ ಪದ್ಧತಿ ಜಾರಿಗೆ ಮುಂದಾದ ಕೇಂದ್ರ. ಹೈವೇಗಳಲ್ಲಿ ಮೊದಲು 20 ಕಿಲೋಮೀಟರ್ಗೆ ಟೋಲ್ ಫ್ರೀ, ನಂತರದ ಪ್ರಯಾಣದ ಅನುಗುಣವಾಗಿ ಶುಲ್ಕ ಪಾವತಿ. ಸ್ಯಾಟಲೈಟ್ ಆಧಾರಿತ ಎಲೆಕ್ಟ್ರಿಕ್ ಟೋಲ್ ವಸೂಲಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಸಂಬಂಧ ರಾಷ್ಟ್ರೀಯ ಹೆದ್ದಾರಿಗಳ ಶುಲ್ಕ ನಿಬಂಧನೆ 2008ಕ್ಕೆ ತಿದ್ದುಪಡಿ ಮಾಡಿ ನೋಟಿಫಿಕೇಶನ್ ಜಾರಿ ಮಾಡಿದೆ. ಇದರ ಪ್ರಕಾರ ಈಗಿರುವ ಟೋಲ್ಗಳಲ್ಲಿ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಆಧಾರಿತ ಟೋಲ್ ಪದ್ಧತಿ ಜಾರಿಗೆ ಬರಲಿದೆ. ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ನ ಆನ್ ಬೋರ್ಡ್ ಯೂನಿಟ್ ಹೊಂದಿರುವ ವಾಹನಗಳು ಟೋಲ್ ಪ್ಲಾಜಾವನ್ನು ಕ್ರಾಸ್ ಮಾಡಿದಾಗ ಪ್ರಯಾಣಿಸಿದ ದೂರಕ್ಕೆ ಅನುಗುಣವಾಗಿ ಆಟೋಮೆಟಿಕ್ ಆಗಿ ಟೋಲ್ ಶುಲ್ಕ ಪಾವತಿ ಆಗಲಿದೆ. OBU ಅಳವಡಿಸಿಕೊಂಡ ವಾಹನಗಳಿಗೆ ಪ್ರತ್ಯೇಕ ಲೇನ್ ತೆರೆಯಲಾಗುತ್ತದೆ. ಮೊದಲು 20 ಕಿಲೋಮೀಟರ್ವರೆಗೆ ಝೀರೋ ಟೋಲ್ ಕಾರಿಡಾರ್ ಜಾರಿಗೆ ತರಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ಈಗಾಗಲೇ. ಆದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮೊದಲ 20 ಕಿಲೋಮೀಟರ್ಗೆ ಟೋಲ್ ಪಾವತಿಸುವ ಅಗತ್ಯ ಇರುವುದಿಲ್ಲ. ನಂತರದ ಪ್ರಯಾಣಕ್ಕೆ ಅನುಗುಣವಾಗಿ ಶುಲ್ಕ ಪಾವತಿ ಮಾಡಬೇಕಾಗುತ್ತದೆ. ಮೊದಲಿಗೆ ರಾಷ್ಟ್ರೀಯ ಹೆದ್ದಾರಿಗಳು ಎಕ್ಸ್ಪ್ರೆಸ್ಗಳಲ್ಲಿ ಈ ವಿಧಾನ ಜಾರಿಗೆ ತಂದು ನಂತರ ದೇಶದಾದ್ಯಂತ ಇದನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಅಂದಹಾಗೆ ನ್ಯಾಷನಲ್ ಪರ್ಮಿಟ್ ಹೊಂದಿರುವ ವಾಹನಗಳನ್ನು ಈ ಪದ್ಧತಿಯನ್ನು ಹೊರಗೆ ಇಡಲಾಗಿದೆ. ನ್ಯಾವಿಗೇಷನ್ ಡಿವೈಸ್ ಇಲ್ಲದ ವಾಹನಗಳಿಗೆ ಸಾಮಾನ್ಯ ಟೋಲ್ ಶುಲ್ಕ ವಿಧಿಸಲಾಗುತ್ತದೆ. GNSS ಜಾರಿ ಬಗ್ಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಪ್ರಾಯೋಗಿಕ ಅಧ್ಯಯನವನ್ನು ಕೇಂದ್ರ ಸರ್ಕಾರ ನಡೆಸಿದೆ. ಬಗೆದಷ್ಟು ಬಯಲಾಗ್ತಿದೆ ಮುಡಾ ಅಕ್ರಮ, ಮುಡಾ ಕೇಸ್ಗೆ ಲೋಕಾಯುಕ್ತ ಎಂಟ್ರಿ, ಈ ಕುರಿತು ಒಂದು ಅಪ್ಡೇಟ್. ಬಗೆದಷ್ಟು ಬಯಲಾಗ್ತಾ ಇದೆ ಮುಡಾ ಅಕ್ರಮ, ಮುಡಾ ಕೇಸ್ಗೆ ಲೋಕಾಯುಕ್ತ ಎಂಟ್ರಿ. 2017ರಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳಿಗೆ ನೋಟಿಸ್.
250ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಸೈಟ್ ಹಂಚಿಕೆ ಆರೋಪ. ಮುಡಾ ಆಯುಕ್ತರ ನಿವಾಸದಲ್ಲಿದ್ದ ಸಿಸಿಟಿವಿ ಡಿವಿಆರ್ ಕಣ್ಮರೆ. ಮುಡಾದ ಕೆಲ ಅಧಿಕಾರಿಗಳು ಕೊಂಡೊಯ್ದಿರುವ ಶಂಕೆ. ಮುಡಾ ಹಾಲಿ ಆಯುಕ್ತರಿಂದ ನೋಟಿಸ್ ಜಾರಿ. 18 ಅಧಿಕಾರಿಗಳಿಗೆ ಲೋಕ ನೋಟಿಸ್. ಮುಡಾ ಅಕ್ರಮಗಳು ಬಗದಷ್ಟು ಬಯಲಾಗುತ್ತಿವೆ. ಈ ಹೊತ್ತಲ್ಲೇ ಲೋಕಾಯುಕ್ತ ಕೂಡ ಎಂಟ್ರಿ ಕೊಟ್ಟಿದೆ. ಮೈಸೂರಿನ ಹಿನಕಲ್ನ ಸರ್ವೆ ನಂಬರ್ 89ರ 7.18 ಎಕರೆ ಭೂಮಿಯನ್ನು 350ಕ್ಕೂ ಹೆಚ್ಚು ಪ್ರಭಾವಿ ಅಧಿಕಾರಿಗಳಿಗೆ ನಿವೇಶನ ರೂಪದಲ್ಲಿ ನೀಡಿರುವ ಆರೋಪ ಸಂಬಂಧ ಲೋಕಾಯುಕ್ತ ತನಿಖೆಗೆ ಇಳಿದಿದೆ. 2017ರ ಅವಧಿಯಲ್ಲಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡುತ್ತಿದ್ದ 18 ಅಧಿಕಾರಿಗಳಿಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ. 2017ರಲ್ಲಿ ಆರ್ಟಿಐ ಕಾರ್ಯಕರ್ತ ಗಂಗರಾಜು ದೂರು ನೀಡಿದ್ರು. ಸರ್ಕಾರದ ಅನುಮತಿ ಪಡೆದು 2022ರಲ್ಲಿ ಲೋಕಾಯುಕ್ತರು ಪ್ರಕರಣ ದಾಖಲಿಸಿಕೊಂಡಿದ್ರು. ಹಿನಗಲ್ ಸರ್ವೆ ನಂಬರ್ 89ರ ನಿವೇಶನ ಹಂಚಿಕೆ ಸಂಬಂಧ ಮುಡಾ ಇಂಜಿನಿಯರ್ ಕಾರ್ಯದರ್ಶಿ ಸೇರಿದಂತೆ 2017ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗಿದೆ. ಇದೇ ಹೊತ್ತಲ್ಲಿ ಮುಡಾ ಆಯುಕ್ತರ ನಿವಾಸದಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆಯಾಗಿದೆ. ಮುಡಾದ ಕೆಲ ಅಧಿಕಾರಿಗಳು ಸಿಸಿಟಿವಿ ಮತ್ತು ಡಿವಿಆರ್ ಅನ್ನು ಕೊಂಡೊಯ್ದು ಅನುಮಾನ ವ್ಯಕ್ತವಾಗಿದೆ. ಇದು ಡಿಜಿಟಲ್ ಸಾಕ್ಷ್ಯ ಆಗಬಹುದೆಂಬ ಕಾರಣಕ್ಕೆ ಅವರು ಸಾಕ್ಷ್ಯ ನಾಶಕ್ಕಾಗಿ ಇವನ್ನು ತೆರವು ಮಾಡಿಸಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಬೆನ್ನಲ್ಲೇ ಮುಡಾದ ಹಾಲಿ ಆಯುಕ್ತರು ಮುಡಾ ಕಟ್ಟಡ ನಿರ್ವಹಣೆ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಏನೇನಿದೆ ಅಂತ ಒಂದು ವರದಿ ಕೊಡಿ ಅಂದ್ಬಿಟ್ಟು ನಾನು ಅವ್ರಿಗೆ ಕೇಳಿದ್ದೀನಿ. ಸ್ಟಾಕ್ ರಿಜಿಸ್ಟ್ರು ಎಲ್ಲ ವೆರಿಫೈ ಮಾಡಿಕೊಂಡು ಏನೇನು ಹಾಕಿದ್ರು, ಎಷ್ಟು ಹಾಕಿದ್ರು, ಇದ್ದಿದ್ರೆ ಎಲ್ಲೋಯ್ತು ಏನು ಅಂತ ಎಲ್ಲ ವೆರಿಫೈ ಮಾಡಿಕೊಂಡು ಕೊಡಿ ಅಂತ ಹೇಳಿದ್ದೀನಿ. ಅವರು ಹೊಸಬ್ರೆ ಬಂದಿರೋದು, ಅವ್ರಿಗೂ ಐಡಿಯಾ ಇಲ್ಲ. ಹಾಗಾಗಿ ಎಲ್ಲ ನವಗರನಾಡು ಮುಂದುವರಿಯುತ್ತದೆ ಸಣ್ಣ ವಿರಾಮದ ನಂತರ.